ಬಿಎಂಟಿಸಿ ಓಲ್ವೋ ಬಸ್ನ ಎಂಜಿನ್ನಲ್ಲಿ ಭಾರೀ ಹೊಗೆ ಕಾಣಿಸಿಕೊಂಡಂತ ಘಟನೆ ಕಬ್ಬನ್ ಪಾರ್ಕ್ ಬಳಿ ನಡೆದಿದೆ. ಕಾಫಿ ಡೇ ಸ್ಕ್ವೇರ್ ಬಳಿ ಈ ಘಟನೆ ನಡೆದಿದೆ. 335 ಈ ಮಾರ್ಗದ ಬಸ್ 335 ಈ ಮಾರ್ಗದ ಬಸ್ನಲ್ಲಿ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಭಾರೀ ಹೊಗೆ ಕಾಣಿಸಿಕೊಂಡಿದೆ ಅಂತ ಹೇಳಿ ತಿಳಿದು ಬಂದಿದೆ. ಕಾಫಿ ಡೇ ಸ್ಕ್ವೇರ್ ಬಳಿ ಸಂಭವಿಸಿರುವಂತಹ ಘಟನೆ ಇದು. ಹಾಗೆ ಆಕಸ್ಮಿಕವಾಗಿ ಕಾಣಿಸಿಕೊಂಡಂತ ಬೆಂಕಿ ಇದು. ಇದರಿಂದಾಗಿ ಪ್ರಯಾಣಿಕರು ಆತಂಕಗೊಂಡು ತಕ್ಷಣ ಅವರನ್ನ ಬಸ್ನಿಂದ ಕೆಳಗಿಳಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಕೆಳಗಿಳಿದು ಎಲ್ಲರೂ ಕೂಡ ಸದ್ಯದ ಮಟ್ಟಿಗೆ ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ. ಆದರೆ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಬಿಎಂಟಿಸಿ ಓಲ್ವೋ ಬಸ್ನಲ್ಲಿ ಹೊಗೆ ಕಾಣಿಸಿಕೊಂಡಂತ ಕಾರಣ ಜೊತೆಗೆ ಸಂದರ್ಭದಲ್ಲಿ ಜನ ಕೂಡ ಆತಂಕಗೊಂಡಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಓಲ್ವೋ ಬಸ್ ಇದು 335 ಈ ಮಾರ್ಗದ ಬಸ್ನಲ್ಲಿ ಈ ರೀತಿಯಾದಂತಹ ಒಂದು ದುರಂತ ಸಂಭವಿಸಿದೆ ಅಥವಾ ಒಂದು ಹೊಗೆ ಕಾಣಿಸಿಕೊಂಡು ಆತಂಕಕ್ಕೆ ಈಡು ಮಾಡಿದಂತಹ ಒಂದು ಪ್ರಸಂಗ ನಡೆದಿದೆ. ಬಿಎಂಟಿಸಿ ಬಸ್ನಲ್ಲಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಳ್ಳೋದು ಜೊತೆಗೆ ಹೊಗೆ ಕಾಣಿಸ್ಕೊಳ್ಳುವಂಥದ್ದು ಆಗಾಗ ಸಂಭವಿಸುವಂತಹ ಘಟನೆನೇ. ಆದರೆ ಈ ಬಾರಿ ಓಲೋ ಬಸ್ನಲ್ಲೇ ಈ ರೀತಿಯಾಗಿ ಹೊಗೆ ಕಾಣಿಸ್ಕೊಂಡಿರುವಂಥದ್ದು ದೊಡ್ಡ ಅನಾಹುತಕ್ಕೆ ಈಡು ಮಾಡುವಂತಹ ಘಟನೆ ಆಗ್ತಾ ಇತ್ತೋ ಏನೋ. ಆದರೆ ಅದೃಷ್ಟವಶಾತ್ ಜನ ಮುಂಜಾಗ್ರತೆಯನ್ನು ವಹಿಸಿ ಕೆಳಗಿಳಿದು ಎಸ್ಕೇಪ್ ಆಗಿದ್ದಾರೆ. ದೊಡ್ಡ ದುರಂತ ಏನು ಸಂಭವಿಸಿಲ್ಲ. ಆದರೆ ಬಸ್ನಲ್ಲಿ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಅದು ಸೈಲೆನ್ಸರ್ ಅಲ್ಲಿ ಅಷ್ಟು ದಟ್ಟವಾದ ಹೊಗೆ ಕಂಡು ಬಂದಿದೆ ಅಥವಾ ಇಂಜಿನ್ ಭಾಗದಲ್ಲ ಏನಾಗಿದ್ದು ರಮೇಶ್? ಆಕ್ಚುಲಿ ಮಲ್ತೇಶ್, ಅದು ಇಂಜಿನ್ ನಲ್ಲೇನೆ ಆ ರೀತಿ ಹೊಗೆ ಕಂಡು ಬಂದು ಈವನ್ ಬಸ್ ಒಳಗಡೆ ಕೂಡ ಹೊಗೆ ವ್ಯಾಪಿಸಿತ್ತು. ಹೀಗಾಗಿನೇ ಅಲ್ಲಿರೋ ಪ್ರಯಾಣಿಕರು ಕೂಡ ಗಾಬರಿಗೊಂಡಿದ್ರು. ಹೀಗಾಗಿ ಅವರೇನೆ ಅದನ್ನ ಡ್ರೈವರ್ ಗಮನಕ್ಕೆ ತಂದು ಇಮಿಡಿಯೇಟ್ ಆಗಿ ಬಸ್ ಅನ್ನ ಸ್ಟಾಪ್ ಮಾಡಿದ್ರು. ಇದು ಕಬ್ಬನ್ ಪಾರ್ಕ್ ನಿಂದ ಮಲ್ಯ ಸ್ಕ್ವೇರ್ ಹತ್ರ ಏನು ಮಲ್ಯ ಆಸ್ಪತ್ರೆಗೆ ಹೋಗೋ ದಾರಿ ಇದೆ, ಸರ್ಕಲ್ ಇದೆ. ಆ ಸರ್ಕಲ್ ಹತ್ರ ಈ ಒಂದು ಘಟನೆ ಆಗಿದ್ದು. ತಕ್ಷಣ ಬಸ್ ಅನ್ನ ನಿಲ್ಲಿಸಿ ನೋಡಿದಾಗ ಇಂಜಿನ್ ನಿಂದ ಹೊಗೆ ಬರ್ತಾ ಇತ್ತು. ಮತ್ತೆ ಇಂಜಿನ್ ಇರುವಂತ ಬ್ಯಾಕ್ ಇಂಜಿನ್ ಆಗಿರೋದ್ರಿಂದ ಅದು ಫುಲ್ ಎಂಜಿನ್ ಇರುವಂತ ಕಂಪ್ಲೀಟ್ ಜಾಗದಲ್ಲಿ ಹೊಗೆ ತುಂಬಿಕೊಂಡಿತ್ತು. ಆ ನಂತರ ತಕ್ಷಣ ಎಲ್ಲರೂ ಗಾಬರಿಯಿಂದ ಅವ್ರ ಲಗೇಜ್ಗಳನ್ನ ಇಟ್ಕೊಂಡು ಪ್ರಯಾಣಿಕರಲ್ಲೇ ಇಳಿದು ಬಿಟ್ರು. ಆ ನಂತರ ಡ್ರೈವರ್ ಮತ್ತೆ ಇಂಜಿನ್ ಮತ್ತೆ ಕಂಡಕ್ಟರ್ ಅದನ್ನ ಪರಿಶೀಲನೆ ಮಾಡ್ತಾ ಇದ್ರು. ಬಟ್ ಅದು ಈಗ ಸೈಲೆನ್ಸರ್ ನಿಂದ ಹೆಚ್ಚಿನ ಹೊಗೆ ಬರ್ತಾ ಇದೆ. ನಮ್ಮ ಜೊತೆಗೆ ಇಂಜಿನ್ ನಲ್ಲೂ ಕೂಡ ಹೊಗೆ ಕಾಣಿಸ್ಕೊಂಡಿತ್ತು. ಆದ್ರೆ ಬೆಂಕಿ ಆಗ್ಬಿಡುತ್ತೋ ಏನೋ ಅನ್ನೋಂಥ ಗಾಬರಿ ಎಲ್ಲರಲ್ಲೂ ಇತ್ತು. ಹೀಗಾಗಿ ಅವ್ರನ್ನೆಲ್ಲರೂ ಕೂಡ ಕೆಳಗಡೆ ಇಳಿಸಲಾಗಿದೆ. ಜೊತೆಗೆ ಈಗ ಏನು ಬೇರೆ ಬಸ್ ನಿಂದ ಅವ್ರನ್ನ ಪ್ರಯಾಣಿಕನ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್.